ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶುಕ್ರವಾರದ ಪೂಜೆ ಆಯಿತು. ಅಲ್ಲಿ ದೇವ್ರಿಗೆ ಇಟ್ಟಿದ್ದ ಅಕ್ಕಿ ತಗೊಂಡು ಬಂದು ಅನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ದೆ. ಬಟ್ ನಾನು ವೈಟ್ ರೈಸ್ ತಿನ್ನೋದು, ನಮ್ಮ ಮನೆಯವರು ಬಾಯ್ಲ್ ರೈಸ್ ತಿನ್ನೋದು. ಅಂದರೆ ಈ ಊರ ಸೈಡೆಲ್ಲ ನಮ್ಮ ವೈಟ್ ರೈಸ್ ಅವ್ರಿಗೆ ಹಿಡಿಸಲ್ಲ. ನನಗೆ ಈ ರೈಸ್ ಆಗ್ತಾಯಿಲ್ಲ ಅಷ್ಟೇ. ಮತ್ತು ಎಲ್ಲ ಕೆಲಸ ಆಗ್ತಾಯಿದೆ. ಇನ್ನು ಬಟ್ಟೆ ಒಗ್ದಿದ್ದೆ, ನೆಲ್ಲ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಬಟರ್ ಫ್ರೂಟ್ ನಾನಿದ್ರ ಜ್ಯೂಸ್ ಮಾಡಿದೆ. ಫಸ್ಟ್ ದಪ್ಪ ಆಗಿ ನನಗಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗು. ಬಟ್ ಆಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾನು ಸ್ವಲ್ಪ ಹಾಲನ್ನ ನೀರು ಮಾಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ದಪ್ಪ ಇದ್ದಿದ್ದನ್ನ ನೀರು ಥರ ಮಾಡಿ ಜ್ಯೂಸನ್ನ ಕುಡಿದಾಗ ತುಂಬ ಚೆನ್ನಾಗಿ ಬಂತು. ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆದರೆ ಇಷ್ಟು ದಪ್ಪ ಕುಡಿಯೋಕ್ಕಾಗಲ್ಲ, ಚೆನ್ನಾಗಿತ್ತು. ಆಮೇಲೆ ನಮ್ಮ ಮನೆಯವರು ಸೀರೆ ಕೊಡಿಸಿದ್ರು. ನನಗೆ ಆಲ್ರೆಡಿ ನನಗೆ ಅದು ತೊಗೊಂಡು ಒಂದು 5-6 ದಿವಸ ಆಗಿತ್ತು. ಬಟ್ ಏನಂದರೆ ನಮ್ಮ ಮನೆ ಒಕ್ಕಲಾಗಿ 2ನೇ ವರ್ಷದ್ದು ಪೂಜೆ ಇದೆ, ಅದಕ್ಕೆ ಉಡೋಣ ಅಂತ ಹೇಳಿ ತೊಗೊಂಡಿದ್ದು. ಅದು ಫಸ್ಟ್ ಸೀರೆ ತೋರಿಸಿದ್ದು 1400 ಒಳಗೆ. ಈ ಕೈಯಲ್ಲಿ ಹಿಡ್ಕೊಂಡಿದ್ದು ಈ ಸೀರೆ 390, ಅಂದರೆ 400 ರೂಪಾಯಿ ಒಳಗೆ. ಇದು 1400 ಅಂದರೆ ಅಡ್ಡಿ ಇಲ್ಲ. ಸೀರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಈ ಕಲರ್ ಇರಲಿ ಅಂತ ಹೇಳಿ ತೊಗೊಂಡೆ. ಯಾಕೆಂದರೆ ನಾನು ಇನ್ನೊಂದು ಸೀರೆ ಫಸ್ಟೇ ತೊಗೊಂಡಿದ್ದೆ ಆಯಿತಾ. ಅದು ಯಾವುದು ಅಂತ ಅಂದರೆ ಈ ಯೆಲ್ಲೋ ಕಲರ್ ಸ್ಯಾರಿ. ಇದನ್ನ ಫಸ್ಟು ತೊಗೊಂಡಿದ್ದು. ಈ ಸೀರೆ ಉಟ್ಟಾಗೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇದೇ ಥರದ್ರಲ್ಲಿ ಕಲರ್ ಚೇಂಜ್ ತೊಗೊಳ್ಳೋಣ ಅಂತ ತೊಗೊಂಡೆ. ಯಾಕೆಂದರೆ ಎಲ್ಲ ಥರದ ಸೀರೆನೂ ಇದೆ ನನ್ನ ಹತ್ರ. ಆ್ಯಂಡ್ ಇದು 2000 ರೂಪಾಯಿ ಸೀರೆ. ಇದನ್ನು ನಾನು ತೊಗೊಂಡು ಆಲ್ರೆಡಿ 2 ತಿಂಗಳಾಗಿದೆ. ಓಕೆ, ನೆಕ್ಸ್ಟ್ ಸಿಗೋಣ. ಬಾಯ್.